ಜಿ ಪರಮೇಶ್ವರ್ ಹಾಗೂ ಜಾಲಪ್ಪ ಅವರ ಮನೆಗಳ ಮೇಲೆ ಯಾಕೆ ಐಟಿ ರೇಡ್ ಆಯ್ತು, ಯಾಕೆ ಬೇಟೆಯಾಡ್ತು ಐಟಿ? ನ್ಯೂಸ್ 18 ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ. ಯಾಕೆ ಆಗಿರಬಹುದು ಐಟಿ ರೇಡ್, ಯಾಕೆ ಆಗಿದೆ, ಇನ್ನೆಲ್ಲೂ ಇರದಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ನಾವು ಕೊಡ್ತೀವಿ. ಯಾಕೆ ಆಯ್ತು ಐಟಿ ರೇಡ್? ಇಷ್ಟೊಂದು ಪ್ರಾಮಾಣಿಕರಾಗಿದ್ದ ಪಕ್ಷದಲ್ಲಿ ಯಾಕೆ ಐಟಿ ರೇಡ್ ಆಯ್ತು? ಯೂಶಲಿ ಯಾತಕ್ಕೆ ಐಟಿ ರೇಡ್ ಆಗತ್ತೆ? ಮೆಡಿಕಲ್ ಕಾಲೇಜ್ ಸೀಟಿಗೆ ಕೋಟಿ ಕೋಟಿ ಕಲೆಕ್ಷನ್ ಆಗಿತ್ತ. ಡೊನೇಷನ್ ಕಲೆಕ್ಷನ್ ಆರೋಪದಿಂದನೇ ಈಗ ಐಟಿ ರೇಡ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಕಾಂಗ್ರೆಸ್ ನಾಯಕರ ಸಂಸ್ಥೆಗಳಲ್ಲಿ ಡೊನೇಷನ್ ಸಿಕ್ಕಾಪಟ್ಟೆ ಕಲೆಕ್ಟ್ ಮಾಡಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಹಣದ ಅವ್ಯವಹಾರ ಕಂಡು ಬಂದಿರೋದ್ರಿಂದ ಐಟಿ ರೇಡ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಥರದ ಬಹಳ ಪ್ರಬಲವಾದ ಆರೋಪ ಕೇಳಿ ಬರ್ತಾ ಇದೆ. ಮೆಡಿಕಲ್ ಸೀಟಿಗಾಗಿ ಹೆಚ್ಚಿನ ಶುಲ್ಕ ಪಡೆದಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಐಟಿ ರೇಡ್ ಆಗಿದೆ. ಕೇರಳ ಹಾಗೂ ಉತ್ತರ ಭಾರತದ ವಿದ್ಯಾರ್ಥಿಗಳೇ ಟಾರ್ಗೆಟ್ ಅಂತ ಹೇಳಲಾಗ್ತಾ ಇದೆ. ಕೋಟಿ ಕೋಟಿ ಡೊನೇಷನ್ಗೆ ಮೆಡಿಕಲ್ ಸೀಟು ಬಿಕರಿ ಆಗ್ತಿತ್ತ, ಹಾಗಾಗಿ ಇಲ್ಲಿ ಐಟಿ ರೇಡ್ ಆಗಿದೆ. ಸೊ ಇದೆಲ್ಲ ಲೆಕ್ಕ ಹಾಕಿ ದಾಖಲೆಗಳನ್ನ ಕಲೆಕ್ಟ್ ಮಾಡಿ ಅಖಾಡಕ್ಕಿಳಿದಿದೆ ಐಟಿ ಟೀಮ್. ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್, ಆ ಕಾಲೇಜಿನಲ್ಲಿ ಸೀಟಿಗಾಗಿ ಅತ್ಯಂತ ಹೆಚ್ಚಿನ ಶುಲ್ಕ ಪಡೆದಂತಹ ಮಾಹಿತಿ ಐಟಿ ಟೀಮ್ಗೆ ಸಿಕ್ಕಿದೆ. ಮಾಹಿತಿಯನ್ನ ಕಲೆ ಹಾಕಿದ್ದಂತಹ ಐಟಿ ಅಧಿಕಾರಿಗಳು ಈಗ ರೇಡ್ ಮಾಡಿದ್ದಾರೆ. ಮೂಲ ದಾಖಲೆಗಳೇನಿದ್ದಾವೆ, ನಿಜಕ್ಕೂ ತಗೊಂಡಿರ್ತಕ್ಕಂಥ ಹಣ ಎಷ್ಟಿದೆ, ಮ್ಯಾನೇಜ್ಮೆಂಟ್ ಕೋಟಾದಡಿಯಲ್ಲಿ ದುಬಾರಿ ಶುಲ್ಕ ಪಡೆದಿದ್ದಾರಾ, ಹಾಗೆ ಪಡೆದಿದ್ರೆ ಎಷ್ಟು ದುಬಾರಿ ಶುಲ್ಕ ಪಡೆಯಲಾಗಿದೆ, ಎಷ್ಟು ಸುಲಿಗೆ ಮಾಡಲಾಗಿದೆ, ಸೀಟ್ ಒಂದಕ್ಕೆ 8 ರಿಂದ 10 ಕೋಟಿ ರೂಪಾಯಿಗಳವರೆಗೂ ಪಡೆದಿರ್ತಕ್ಕಂಥ ಮಾಹಿತಿ ಸಿಕ್ಕಿದೆ ಐಟಿಗೆ. ಅಡ್ಮಿಷನ್ ಸಮಯದಿಂದನೂ ಕೂಡ ಐಟಿ ತಂಡ ಕಣ್ಣಿಟ್ಟಿತ್ತು ಅಂತ ಹೇಳಲಾಗಿದೆ. ಜಾಲಪ್ಪ ಕಾಲೇಜಿನಲ್ಲೂ ಕೂಡ ಡೊನೇಷನ್ ದಂಧೆಯ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಪ್ರತಿ ಅಡ್ಮಿಷನ್ಗೆ 5 ಕೋಟಿವರೆಗೂ ಕೂಡ ತಗೊಳ್ತಾ ಇದ್ರು ಅನ್ನೋ ಆರೋಪ ಕೇಳಿ ಬಂದಿದೆ. ಆ ಥರದ ಮಾಹಿತಿ ಐಟಿಗೆ ಸಿಕ್ಕಿದೆ, ಡೊನೇಷನ್ ಮಾಹಿತಿ. ಇದೇ ಕಾರಣಕ್ಕೆ ಜಾಲಪ್ಪ ಸಂಸ್ಥೆ ಮೇಲೂ ಕೂಡ ದಾಳಿಯಾಗಿದೆ. 2016ರಲ್ಲಿ ವೈದೇಹಿ ಮೆಡಿಕಲ್ ಕಾಲೇಜ್ ಮೇಲೂ ಕೂಡ ಇದೇ ರೀತಿ ದಾಳಿಯಾಗಿತ್ತು. ಕಾಲೇಜ್ನಲ್ಲಿ ಡೊನೇಷನ್ ಸಂಗ್ರಹಿಸುತ್ತಿದ್ದು 43 ಕೋಟಿ ರೂಪಾಯಿಗಳಷ್ಟು ಹಣ ಸಿಕ್ಕಿತ್ತು. ಹೇಗೆ ಶಿಕ್ಷಣ ಅನ್ನುವಂಥದ್ದು ದಂಧೆ ಆಗ್ಬಿಟ್ಟಿದೆ, ಬಿಸ್ನೆಸ್ ಆಗ್ಬಿಟ್ಟಿದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. 2015ರಲ್ಲಿ ನವೋದಯ ಕಾಲೇಜಿನ ಮೇಲೂ ಕೂಡ ದಾಳಿಯಾಗಿತ್ತು. ಆ ಸಂದರ್ಭದಲ್ಲೂ ಕೂಡ 19 ಕೋಟಿ ರೂಪಾಯಿಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು. ನೋಡಿ, ಹಣ, ಲಿಕ್ವಿಡ್ ಕ್ಯಾಶ್ ಇಷ್ಟೊಂದು ದೊಡ್ಡ ಅಮೌಂಟ್ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು. ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಮೇಲೆ ನಡೆದಿದಂತಹ ದಾಳಿ. ಸೊ ಅದೇ ರೀತಿಯಲ್ಲಿ ಈಗ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಮೇಲೂ ಕೂಡ ದಾಳಿ ನಡೆದಿದೆ. ಸಿಕ್ಕಾಪಟ್ಟೆ ಡೊನೇಷನ್ ಕಲೆಕ್ಟ್ ಮಾಡಲಾಗ್ತಾ ಇತ್ತು ಅನ್ನೋ ಮಾಹಿತಿ ಐಟಿಗಿದೆ ಅಂತ ಹೇಳಲಾಗ್ತಾ ಇದೆ. ಕೋಟ್ಯಂತರ ರೂಪಾಯಿಗಳ ಡೊನೇಷನ್, 8 ರಿಂದ 10 ಕೋಟಿ ರೂಪಾಯಿಗಳ ಡೊನೇಷನ್ ಪಡೆದಿರ್ತಕ್ಕಂಥದ್ದು.